ಹಲೋ ಎವ್ರಿಬಡಿ, ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಐಶ್ವರ್ಯ. ಈ ವಿಡಿಯೋದಲ್ಲಿ ಮಿರರ್ ನಂಬರ್ಸ್ ಅಂದ್ರೆ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು. ಇದು ವಿಡಿಯೋ ನಂಬರ್ 127. ಆ ವಿಡಿಯೋವನ್ನ ನೋಡಿ ಅದರ ಕಂಟಿನ್ಯೂ ಈ ವಿಡಿಯೋ ಆಗಿದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನಾನು ಇದರಲ್ಲಿ ಏನು ಹೇಳ್ತಾ ಇದ್ದೀನಿ ನಿಮಗೆ ಗೊತ್ತಾಗಲ್ಲ. ಸೊ ಅದನ್ನ ನೋಡಿ, ಅದಾದ್ಮೇಲೆ ಇದನ್ನ ನೋಡಿ. ಸೊ ಇಲ್ಲಿ ರ್ಯಾಂಡಮ್ ನಂಬರ್ಗಳು ನಾನು ಕೊಟ್ಟಿದ್ದೀನಿ. 1001, 1221 ಈ ರೀತಿ. ಇದೇ ನಂಬರ್ ನಿಮಗೆ ಕಾಣಿಸ್ಬೇಕು ಅಂತಿಲ್ಲ. ಇದರ ಜೊತೆಯಲ್ಲಿ ಬೇರೆ ನಂಬರ್ಗಳು ಕೂಡ ಕಾಣಿಸ್ಬೋದು. ರ್ಯಾಂಡಮ್ಲಿ ನಿಮ್ಗೆ ಎಲ್ಲಿಗೆ ಬೇಕಿದ್ರೂ ಕಾಣಿಸ್ಬೋದು ನಂಬರ್ಗಳು. ಸೊ ಇದನ್ನ ಮಿರರ್ ನಂಬರ್ ಅಂತ ಹೇಳ್ತಾರೆ. ಈ ರೀತಿ ನಿಮ್ಗೆ ಮಿರರ್ ನಂಬರ್ಗಳು ಕಾಣಿಸ್ತಿದೆ ಅಂದ್ರೆ ಅದರ ಅರ್ಥ ಈಗ ಸದ್ಯದಲ್ಲಿ ನೀವು ಏನು ಫೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಟ್ವಿನ್ ಫ್ಲೇಮ್ ಕೂಡ ಸೇಮ್ ಅದನ್ನೇ ಫೀಲ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದ್ರೆ ಇವಾಗ ನೀವು ಖುಷಿಯಾಗಿದ್ದೀರಾ ಅಂದ್ರೆ ಅವರು ಅಲ್ಲಿ ಖುಷಿಯಾಗಿರ್ತಾರೆ. ನೀವು ದುಃಖವಾಗಿದ್ದೀರಾ ಅಂದ್ರೆ ಅವ್ರಿಗೂ ಅದು ಫೀಲ್ ಆಗತ್ತೆ. ಈವನ್ ನಮ್ಮ ಮನಸ್ಸಿನೊಳಗಿಂದ ಯಾವ ಭಾವನೆಯನ್ನ ನಾವು ಫೀಲ್ ಮಾಡ್ತೀವಿ ಅದು ಅವ್ರಿಗೆ ಆಗ್ತಿದೆ, ಅವ್ರಿಗೆ ಗೊತ್ತಾಗ್ತಿದೆ, ಅವ್ರಿಗೆ ತಲುಪ್ತಿದೆ ಅನ್ನೋಂಥದ್ದು ಇದರ ಅರ್ಥ ಆಗಿರುತ್ತೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಕೋಪ, ನೋವು, ದುಃಖ ಆಗಿರ್ಬೋದು, ಇಲ್ಲ ಪ್ರೀತಿ, ಸಂತೋಷ, ಆನಂದ, ಯಾವುದೇ ಫೀಲಿಂಗ್ ಆಗಿರಬಹುದು. ನಮಗೇನಾಗ್ತಿದೆ ಅವ್ರಿಗೂ ಕೂಡ ಅದು ಫೀಲ್ ಆಗ್ತಿದೆ ಅನ್ನೋ ಅಂಥ ಸೈನು ಯೂನಿವರ್ಸ್ ನಮಗೆ ಕೊಡೋ ಅಂಥ ರೀತಿ ಇದು. ನೆಕ್ಸ್ಟ್ ಬಂದು ಸ್ಪಿರಿಚುವಲಿ ನಾವು ಗ್ರೋ ಆಗ್ತಾ ಇದೀವಿ ಅಂದ್ರೆ ಅವರು ಕೂಡ ಅಲ್ಲಿ ಗ್ರೋ ಆಗ್ತಾ ಇದ್ದಾರೆ ಅನ್ನೋಂಥದ್ದು. ನಿಮಗೆ ನಂಬರ್ಗಳು ಕಾಣಿಸ್ತಿದೆ, ಏಂಜಲ್ ಸೈನ್ಗಳು ಸಿಗ್ತಿದೆ, ಏಂಜಲ್ ಮೆಸೇಜ್ಗಳು ಸಿಗ್ತಿದೆ ಅಂತಂದ್ರೆ ಅವ್ರಿಗೂ ಕೂಡ ಸೇಮ್ ಅದೇ ಆಗ್ತಿದೆ ಅನ್ನುವಂಥದ್ದು. ನಿಮ್ಗೆ ನಿಮ್ ಟ್ವಿನ್ ಯಾರು ಅಂತ ಗೊತ್ತಿದ್ಯೋ ಗೊತ್ತಿಲ್ವೋ, ಇನ್ನು ನೀವು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು, ಅಥವಾ ನೀವು ನಿಮ್ಮ ಟ್ವಿನ್ ನ ಮೀಟ್ ಮಾಡಿರಬಹುದು ಅಥವಾ ಮಾಡ್ದಲೇ ಇರಬಹುದು. ನೀವು ಯಾವ ಸಿಚುಯೇಷನ್ ಅಲ್ಲಿ ಇದ್ರೂ ಸಹ ಯೂನಿವರ್ಸ್ ನಿಮಗೆ ಕೊಡೋಂತ ಸೈನ್ ಆಗಿರುತ್ತೆ, ನಮ್ಮ ಟ್ವಿನ್ ಕೂಡ ಇದನ್ನೇ ಫೀಲ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಈವನ್ ನೀವು ನಂಬರ್ಸ್, ಈ ಏಂಜಲ್ ಸೈನ್ಸ್ ಇದೆಲ್ಲ ಕೂಡ ಟ್ವಿನ್ ನ ಮೀಟ್ ಮಾಡೋದಕ್ಕಿಂತ ಮುಂಚೆ ಕೂಡ ಸಿಗಬಹುದು, ಟ್ವಿನ್ ನ ಮೀಟ್ ಮಾಡಿದ್ಮೇಲೆ ಸಪ್ರೇಷನ್ ಆದ್ಮೇಲೆ ಕೂಡ ಸಿಗಬಹುದು. ಯಾರ್ಯಾರ ಸ್ಟೋರಿ ಹೇಗೆ ಅನ್ನೋದು ಗೊತ್ತಿರಲ್ಲ. ನೀವು ಯಾವ ಟ್ವಿನ್ ಫ್ಲೇಮ್ ಕ್ಯಾಟಗರಿಲಿ ಇದ್ದೀರಾ ಗೊತ್ತಿಲ್ಲ. ಅದಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ಲೈಫ್ಗೆ ಈ ಸೈನ್ಗಳನ್ನ ತಗೊಳ್ಳಿ. ಈವನ್ ನೀವಿಬ್ರು ಸಿಂಗಲ್ ಇದ್ದೀರಾ, ಮದ್ವೆನೇ ಆಗಿಲ್ಲ ಅಂತಂದ್ರೆ ಆದಷ್ಟು ಬೇಗ ನೀವು ಮೀಟ್ ಆಗ್ತೀರಾ. ನೀವು ನಿಮ್ಮ ಸ್ವಲ್ಪ ನೀವು ಸ್ಪಿರಿಚುವಲಿ ಗ್ರೋ ಆಗೋದಕ್ಕೆ ಒಬ್ರು ಸ್ಟಾರ್ಟ್ ಆದ್ರೆ ಸಾಕು, ಅಲ್ಲಿ ಇನ್ನೊಬ್ರ ಮೇಲೆ ಕೂಡ ಇದೇ ಆಗ್ತಿರತ್ತೆ ಅನ್ನೋದನ್ನ ಕೊಡೋಂತ ಸೈನ್ ಇದು ಮಿರರ್ ನಂಬರ್ಗಳಾಗಿರುತ್ತೆ. ಈವನ್ ನಾವು ಒಬ್ರು ಸ್ಪಿರಿಚುವಲಿ ಡೀಪ್ ಹೋಗ್ತಾ ಹೋದ್ರೆ ಅವರು ಕೂಡ ನಮ್ಮ ಹತ್ರಕ್ಕೆ ನಾವಿಬ್ರು ಮೀಟ್ ಆಗೋದಕ್ಕಾಗಿರಬಹುದು, ನಾವಿಬ್ರು ಸೋಲ್ ಪರ್ಪಸ್ ಮಾಡಕ್ಕಾಗಿರಬಹುದು, ಅಥವಾ ನಾವು ಮದ್ವೆ ಆಗೋದಕ್ಕಾಗಿರ್ಬೋದು, ಅದಕ್ಕೆ ಯೂನಿವರ್ಸ್ ಹೆಲ್ಪ್ ಮಾಡುತ್ತೆ. ನಿಮ್ಗೆ ಆಲ್ರೆಡಿ ಮದ್ವೆ ಆಗೋಗಿದೆ ಅಂತಂದ್ರೆ ನಿಮಗೆ ಹೆವಿ ಚಾಲೆಂಜಸ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಈ ನಂಬರ್ಗಳು ಕಾಣಿಸೋದ್ರಿಂದ. ಇಬ್ರು ಕೂಡ ಸಿಂಗಲ್ ಆಗಿದ್ರೆ ಖಂಡಿತ ನೀವು ಮೀಟ್ ಆಗ್ತೀರಾ, ಮದ್ವೆ ಆಗತ್ತೆ ನಿಮಗೆ ಅನ್ನೋದಕ್ಕೆ ಈ ಸೈನ್ ಆಗಿರುತ್ತೆ. ನೆಕ್ಸ್ಟ್ ನಾನು ಹೇಳದ್ನಲ್ಲ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ. ಅಲ್ಲಿ ಉಷಾ ಮತ್ತೆ ಕಿರಣ್ ಅನ್ನೋ 2 ಹೆಸರು ನಾನು ರ್ಯಾಂಡಮ್ಲಿ ಪಿಕ್ ಮಾಡಿ ಉದಾಹರಣೆ ಕೊಟ್ಟಿದ್ದೆ. ನೀವು ಇನ್ನೂ ನಿಮ್ಮ ಟ್ವಿನ್ ಯಾರು ಅನ್ನುವಂಥದ್ದು ನಿಮಗೆ ಗೊತ್ತಿಲ್ಲ, ಆಕೆ ಅಥವಾ ಆತನ ಹೆಸರು ಏನು ಅನ್ನುವಂಥದ್ದು ನೀವು ಹುಡುಕ್ತಾ ಇದ್ದೀರಾ, ಇದು ಪ್ರಶ್ನೆ ನಿಮ್ ತಲೆನಲ್ಲಿ ಬಂದಿದೆ ಅಂತಂದ್ರೆ ಅಲ್ಲಿ ಬರೀ ಇನಿಷಿಯಲ್‌ಗಳೇ ಹೇಳಿದ್ದೆ. ಯು ಅಥವಾ ಕೆ, ಯು-ಎಸ್ ಅಥವಾ ಕೆ-ಎಸ್ ಅಂತ ಕಾಣಿಸುತ್ತೆ ಅಂತ. ಆದ್ರೆ ಇನ್ನೂ ಡೀಪ್ ಮೀನಿಂಗ್ ಇದ್ರದ್ದೇನಿರುತ್ತೆ ಅಂದ್ರೆ, ಈಗ ಕಿರಣ್ ಉಷಾನ ಹುಡುಕ್ತಾ ಇದ್ರೆ ಎಲ್ಲಿನೂ ಉಷಾ ಅನ್ನೋ ಹೆಸರೇ ಕಾಣಿಸುತ್ತೆ, ಕೇಳಿಸುತ್ತೆ. ಮೊಬೈಲಲ್ಲಿ ನೋಡಿದ್ರೂನು ಅದೇ ಹೆಸರು ಇರುವಂತ ಹುಡುಗೀರು, ಆ ಕ್ಯಾರೆಕ್ಟರ್ಸ್, ಆಮ್, ಅದೇ ಹೆಸರಿರುವಂತ ಹುಡುಗಿರು ಕಾಣಿಸೋದಾಗಿರ್ಬೋದು, ಅವ್ರು ಮಾತಾಡೋದಾಗಿರ್ಬೋದು, ಪದೇ ಪದೇ ಅದೇ ಹೆಸರು ಕೇಳಿಸೋದಾಗಿರಬಹುದು. ಎಲ್ಲೇ ನೋಡಿದ್ರು ಉಷಾ ಅನ್ನೋ ಹೆಸರು ಕಾಣಿಸೋದು, ಓದೋದು ಹೇಗ್ ಬೇಕಿದ್ರು ನಿಮಗ್ ಕಾಣಿಸ್ಬಹುದು. ಉಷಾ ನಿಮ್ಮ ಹುಡುಗಿ ಹೆಸರು ಏನು ಅಂತ ನೀವು ಹುಡುಕ್ತಾ ಇದ್ದೀರಾ ಅಂದ್ರೆ ಉಷಾ ಅಂತ ನಿಮಗೆ ಯೂನಿವರ್ಸ್ ಪದೇ 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 ನೀವು ಕಂಪ್ಲೀಟ್ಲಿ ಅರ್ಥ ಮಾಡ್ಕೊಂಡು, ಓಕೆ ನನ್ನ ಹುಡುಗಿ ಹೆಸರು ಉಷಾ ಅಂತ ನೀವು
ತಿಳ್ಕೊಂಡು ಎಸ್ ಅಂತ ಹೇಳೋವರ್ಗೂನು ನಿಮ್ಗೆ ರ್ಯಾಂಡಮ್‌ಲಿ ಕಾಣಿಸ್ತಾನೆ ಇರುತ್ತೆ. ಅದಾದ್ಮೇಲೂ ಸಹ ನಿಮಗ್ ಕಾಣಿಸ್ಬೋದು. ಈಗ ಉಷಾ ಹುಡುಕ್ತಾ ಇದ್ರೆ, ಉಷಾಗೆ ಕೂಡ ಕಿರಣ್ ಅನ್ನೋ ಹೆಸರು ಹೀಗೆ ಕಾಣಿಸುತ್ತೆ, ಕೇಳಿಸುತ್ತೆ. ಇದು ಇನ್ನೂ ನಿಮ್ಮ ಟ್ವಿನ್ ಯಾರು ಅನ್ನೋದಂಥದ್ದು ಗೊತ್ತಿಲ್ಲ ಅಥವಾ ಗೊತ್ತಿದ್ರೂ ಸಹ ಕನ್ಫರ್ಮೇಷನ್‌ಗೋಸ್ಕರ ನೀವು ಕೇಳ್ತಾ ಇದ್ದೀರಾ ಅಂತಂದ್ರೂ ಸಹ ಇದೇ ಸೈನ್ ನಿಮಗ್ ಸಿಗತ್ತೆ. ನೆಕ್ಸ್ಟ್ ಇಲ್ಲಿ ಅಲ್ಲಿ ಅದೇ ವಿಡಿಯೋ ಕಂಟಿನ್ಯೂ ಇದು. ಅಲ್ಲಿ 231 ನಂಬರ್ ಕೊಟ್ಟಿದ್ದೆ. ಸೊ, ಡೇಟ್ ಆಫ್ ಬರ್ತ್ ಕಾಂಬಿನೇಷನ್ ಅಲ್ಲಿ ಈ ರೀತಿ ಕಾಣಿಸುತ್ತೆ ಅನ್ನುವಂಥದ್ದು. ಸೊ, ನಿಮ್ಗೆ ಇನ್ ಅ 2, 3, 1 ಕಾಣಿಸ್ತಿದೆ ಅಂತಂದ್ರೆ ಅಟ್ ಎ ಟೈಮ್ ನಿಮ್ಗೆ 1, 3, 2 ಅದ್ರದ್ದೇ ಮಿರರ್ ನಂಬರ್ ಉಲ್ಟಾ ಕಾಣಿಸ್ತಿದೆ ಅಂತಂದ್ರೆ, ಅ ಇದು ಕೂಡ ಮಿರರ್ ನಂಬರ್ ಮೀನಿಂಗ್ ಏನ್ ಹೇಳ್ದೆ ಸೇಮ್ ಆಗಿದೆ. ಅಂದ್ರೆ ನೀವು ಮೀಟ್ ಮಾಡುವಂತ ಟೈಮ್ ತುಂಬಾ ಹತ್ರಕ್ ಬರ್ತಿದೆ. ನಿಮ್ಮ ರಿಯೂನಿಯನ್ ಹತ್ರಕ್ ಬರ್ತಿದೆ. ಇದ್ರ ಮೇಲೆ ನೀವು ವರ್ಕ್ ಮಾಡಿ ಸ್ಪಿರಿಚುಯಲಿ ಗ್ರೋ ಆಗಿ ನಿಮಗ್ ಸಿಗ್ತಿರುವಂತ ಸೈನ್‌ಗಳನ್ನ ಹಿಡ್ಕೊಂಡು ಸ್ಪಿರಿಚುಯಲಿ ನೀವಿನ್ನೂ ಫಾಸ್ಟ್ ಆಗಿ ಗ್ರೋ ಆಗಿ ಅನ್ನೋಂಥದ್ದು ಹೇಳಿರುತ್ತೆ. ನೀವಿಬ್ರು ಮೀಟ್ ಆಗೋದಕ್ಕಾಗಿರ್ಲಿ, ನಿಮ್ ಮದ್ವೆಗಾಗಿರ್ಲಿ, ನಿಮ್ ಸೋಲ್ ಪರ್ಪಸ್‌ಗಾಗ್ಲಿ ನೀವು ತುಂಬಾ ಹತ್ರ ಬರ್ತಾ ಇದ್ದೀರಾ. ನೀವು ಮೀಟ್ ಮಾಡುವಂತ ಟೈಮ್ ಬರ್ತಿದೆ ಅನ್ನೋಂಥದ್ದು ಕೂಡ ಇದಕ್ಕೆ ಮೀನಿಂಗ್ ಆಗಿರುತ್ತೆ. ನೀವು ನಿಮ್ಮ ಸ್ಪಿರಿಚುಯಲಿ ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದ್ದೀರಾ. ನೀವು ನಿಮ್ಮ ಪಾರ್ಟ್ನರ್‌ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಲವ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ನಿಮ್ಮ ಟ್ವಿನ್ ಫ್ಲೇಮ್‌ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅವ್ರ ಜೊತೆನೆ ನಿಮ್ಮನ್ನ ನೀವು ಮದ್ವೆ ಆಗ್ಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅಂತಂದ್ರೆ, ಯೂನಿವರ್ಸ್ ಅವ್ರಿಗೂ ಕೂಡ ಇದೇ ರೀತಿ ಸೈನ್‌ಗಳು ಕೊಡುತ್ತೆ. ಸ್ಪಿರಿಚುಯಲಿ ಗ್ರೋ ಆಗೋರ್ಗೆ ಮಾತ್ರನೇ ಇದು. ಮತ್ತೆ ಅವರು ನಿಮ್ಮನ್ನ ಮೀಟ್ ಮಾಡೋದಕ್ಕೆ, ನೀವು ಮದ್ವೆ ಆಗೋದಕ್ಕೆ ತುಂಬಾ ಹತ್ರದಲ್ಲಿದ್ದೀರಾ ಅನ್ನೋಂಥ ಸೈನ್ ಆಗಿರುತ್ತೆ ಈ ಮಿರರ್ ನಂಬರ್ಸ್. ಸೊ, ಈಗ ನನಗೆ ಮಿರರ್ ನಂಬರ್‌ಗಳು, ಏಂಜೆಲ್ ಸೈನ್ಸು ವಾಟೆವರ್ ಏನೇನ್ ಕಾಣಿಸ್ತಿದೆ, ಅದೆಲ್ಲ ಕಾಣಿಸ್ತಿದೆ. ಈಗ ನಾನೇನ್ ಮಾಡ್ಬೇಕು? ನೀವು ಟೆನ್ಷನ್ ಮಾಡ್ಕೊಂಡು ನನಗ್ ಮಿರರ್ ನಂಬರ್ ಕಾಣಿಸ್ತಿದೆ ಅಂತ ಹೇಳಿ ತುಂಬಾ ಭಯ ಪಡೋದು, ಟೆನ್ಷನ್ ಮಾಡ್ಕೊಳ್ಳೋದು ಕುತ್ಕೊಂಡ್ರೆ ನೀವ್ ಅಲ್ಲೇ ಸ್ಟಕ್ ಆಗ್ತೀರಾ. ಖಂಡಿತ ನೀವು ಮುಂದೆ ಹೋಗೋದಿಲ್ಲ. ನೀವಿನ್ನೂ ಸ್ಪಿರಿಚುಯಾಲಿಟಿಗೆ ಈಗ ಎಂಟರ್ ಆಗಿದ್ದೀರಾ. ಎಲ್-ಕೆ-ಜಿ, ಯು-ಕೆ-ಜಿಲೇ ಕುತ್ಕೊಳ್ತಾ ಇದ್ದೀರಾ. ನೀವು ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನುವಂಥದ್ದು. ಸೊ, ನೀವು ಸ್ಟಕ್ ಫೀಲ್ ಆದ್ರೆ ಖಂಡಿತ ನಿಮ್ಗೆ ಮುಂದೆ ದಾರಿ ಅನ್ನೋದು ಸಿಗೋದಿಲ್ಲ. ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇನೆ. ನೀವು ಮೀಟ್ ಆದ್ಮೇಲೆ ನಿಮಗೆ ಬರುವಂತ ಚಾಲೆಂಜಸ್‌ಗಳು ನಾನ್ ಹೇಳಿದ್ದೀನಿ ಲಾಸ್ಟ್ ವಿಡಿಯೋಗಳಲ್ಲಿ. ನಿಜವಾದ ಪ್ರೀತಿಯನ್ನ ಪಡೆಯೋದು ಒಂದು ಯುದ್ಧ ಮಾಡ್ಬೇಕಾಗತ್ತೆ ಅನ್ನೋಂಥದ್ದು. ಆ ಯುದ್ಧಕ್ಕೆ ನೀವು ರೆಡಿ ಆಗ್ತಾ ಇದ್ದೀರಾ ಅನ್ನೋಂಥ ಸೈನ್ ಅಷ್ಟೇನೆ ಇದು. ಇದು ನೀವು ತುಂಬಾ ಸಂತೋಷ ಪಡ್ಬೇಕಾದಂತ ಪಡ್ಬೋದು ಕೂಡ. ಯಾಕೆಂದ್ರೆ ಯಾವ ಯುದ್ಧ ಬೇಕಿದ್ರೂ ನಾನು ನಿಂತು ಫೇಸ್ ಮಾಡಿ ನಾನ್ ಗೆದ್ದು ನನ್ನ ಪ್ರೀತಿಯನ್ನ ಗೆಲ್ತೀನಿ ಅಂತ ಯಾರ್ ನಿಂತಿರ್ತಾರೆ ಅವ್ರಿಗೆ ನಿಜವಾಗ್ಲೂ ಇದು ಗುಡ್ ಸೈನೇ. ಯಾರ್ ಭಯ ಪಡ್ತಾರೆ ಅವ್ರಿಗೆ ಬ್ಯಾಡ್ ಸೈನ್ ಆಗಿರತ್ತೆ. ಅವ್ರು ಅಲ್ಲೇ ಸ್ಟಕ್ ಆಗಿ ನಿಂತ್ಕೊಳ್ತಾರೆ ಹೊರತು ಅಂಥವ್ರು ಮುಂದೆ ಹೋಗೋದಿಲ್ಲ. ಪ್ರೀತಿಯನ್ನ ಗೆಲ್ಲೋದಕ್ಕೆ ಬೇಕಾಗಿರೋದು ಧೈರ್ಯ. ಆ ಧೈರ್ಯದಿಂದ ಯಾರು ಮುನ್ನುಗ್ತಾರೆ ಅಂಥವ್ರಿಗೆ ಈ ಮುಂದಿನ ವಿಡಿಯೋಗಳಾಗಿರತ್ತೆ. ಸೊ, ನೆಕ್ಸ್ಟ್ ಬಂದು ಸೊ ನಿಮ್ಮ ಚಾಲೆಂಜಸ್ ಸ್ಟಾರ್ಟ್ ಆಗ್ತಿದೆ ಈಗ. ನೀವು ಪ್ರೇಮನ ಪಡೆಯೋದಕ್ಕೆ ನೀವು ಈ ಚಾಲೆಂಜಸ್‌ನೆಲ್ಲ ಕ್ರಾಸ್ ಮಾಡ್ಕೊಳ್ತಾ ಗೆಲ್ತಾ ಹೋಗ್ಬೇಕು ಅನ್ನೋದು ಕೂಡ ಇದಕ್ಕೆ ಮೀನಿಂಗ್ ಆಗಿದೆ. ಮತ್ತೆ ನೀವು ಆದಷ್ಟು ಬೇಗ ಮೀಟ್ ಮಾಡ್ತೀರಾ ಅನ್ನೋಂಥದ್ದು ಆಗಿರುತ್ತೆ. ನೀವು ನಿಮ್ಮ ಸೋಲ್ ಪರ್ಪಸ್ ಮೇಲೆ ವರ್ಕ್ ಮಾಡೋದಕ್ಕೆ ತುಂಬಾ ಡೀಪ್‌ಲಿ ನೀವು ಅ ಆ ಕಾನ್ಸಂಟ್ರೇಷನ್ ಆಗಿದ್ರೆ ಖಂಡಿತ ನೀವು ನಿಮ್ಮ ಟ್ವಿನ್‌ನ ಆದಷ್ಟು ಬೇಗ ಮೀಟ್ ಮಾಡ್ತೀರಾ. ಅವರು ಯಾವುದೇ ಪರಿಸ್ಥಿತಿಯಲ್ಲಿದ್ರೂನು ನೀವು ನಿಮ್ಮ ರಿಯಲ್ ಲವ್ ಈ ಆಕೆ ಅಥವಾ ಆತ ಒಂದು ಬ್ಯೂಟಿಫುಲ್ ಸೋಲ್, ಪ್ಯೂರ್ ಸೋಲ್ ಅಂತ ನೀವು ನೋಡಿದ್ರೆ ಖಂಡಿತ ನಿಮ್ಮ ಮದುವೆ ಕೂಡ ಆಗತ್ತೆ ಬರ್ದಿಟ್ಕೊಳ್ಳಿ. ಯಾವಾಗ ನೀವು ಪ್ರತಿಯೊಂದು ಚಾಲೆಂಜಸ್‌ನು ಫೇಸ್ ಮಾಡ್ತಾ ಅದನ್ನ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀರಾ, ಖಂಡಿತ ಈ ನಂಬರ್ಸ್ ಅನ್ನುವಂಥದ್ದು ನಿಮಗೆ ಸಕ್ಸಸ್ ಕಡೆ ನಿಮ್ಮ ಆಮ್, ಸ್ಪಿರಿಚುವಲ್ ರಿಯೂನಿಯನ್, ಮ್ಯಾರೇಜ್ ಕಡೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸಿಂಗಲ್ ಯಾರಿರ್ತಾರೆ ಅವ್ರಿಗೆ ಖಂಡಿತ ಸ್ವಲ್ಪ ಈಸಿ ಇರುತ್ತೆ. ಅವ್ರಿಗೇನು ಆರಾಮಾಗಿ ಹ್ಯಾಪಿಯಾಗಿರುತ್ತೆ ಅಂತಲ್ಲ. ಆದ್ರೆ ಸಿಂಗಲ್ ಇರೋರ್ಗೆ ಸ್ವಲ್ಪ ಈಸಿ ಆಗಿರುತ್ತೆ. ಯಾರು ಮದುವೆ ಆಗಿರ್ತವ್ರೆ ಅವ್ರಿಗೆ ಸ್ವಲ್ಪ ಕಷ್ಟನೇ ಇರುತ್ತೆ. ಚಾಲೆಂಜಸ್ ಅವ್ರಿಗೆ ಜಾಸ್ತಿ ಇರುತ್ತೆ. ನಾನು ನಿಮ್ಮನ್ನ ಗೈಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಯೂನಿವರ್ಸ್ ನನ್ಗೇನು ವಿಡಿಯೋ ಮಾಡ್ಬೇಕು ಅಂತ ಹೇಳತ್ತೆ. ಅದನ್ನ ನಾನು ನಿಮಗೆ ಮೆಸೇಜ್ ಕೊಡ್ತಾ ಇದ್ದೀನಿ ಅಷ್ಟೇ. ಅದನ್ ಬಿಟ್ಟು ನಿಮ್ಮ ಜೀವನಕ್ಕೆ ನಿರ್ಧಾರಗಳು ನೀವೇ ತಗೊಳ್ಬೇಕಾಗತ್ತೆ. ಸೊ, ಸ್ಟಕ್ ಆಗೋದ್ ಬಿಟ್ಟು ನಾನ್ ಮುಂದಕ್ಕೆ ಹೋಗ್ತೀನಿ ಅಂತ ನೀವು ಗೈಡೆನ್ಸ್‌ಗಳು ಸಿಕ್ಕುತ್ತೆ. ಅದನ್ನ ನಾನು ತಗೊಂಡು ಪಾಸ್ ಆಗ್ತಾ ಮುಂದೆ ಹೋಗ್ತೀನಿ ಅಂತ ಅನ್ಕೊಳೋದಾದ್ರೆ,
ಈ ತರ ನಂಬರ್ಸ್‌ಗಳು, ಏಂಜೆಲ್ ಸೈನ್ಸ್‌ಗಳೆಲ್ಲ ನಿಮಗ್ ಕಾಣಿಸ್ದಾಗ, ನೀವು ಯೂನಿವರ್ಸ್‌ಗೆ ಹೇಳ್ಬೇಕು, "ಯೆಸ್, ಯೆಸ್, ಯೆಸ್, ಐ ಆಮ್ ರೆಡಿ." ನಾನು ಸಿದ್ಧವಾಗಿದ್ದೇನೆ, ಸಿದ್ಧಳಾಗಿದ್ದೇನೆ ಅಥವಾ ಸಿದ್ಧನಾಗಿದ್ದೇನೆ. ಯೆಸ್, ಯೆಸ್, ಯೆಸ್ ಅಂತ ನೀವು ಯೂನಿವರ್ಸ್‌ಗೆ ಹೇಳ್ಬೇಕಾಗತ್ತೆ. ಆಗ ವಾಟ್ ನೆಕ್ಸ್ಟ್? ನನ್ನ ಮುಂದಿನ ದಾರಿ ಏನು? ನಾನ್ ಸಿದ್ಧ ಇದ್ದೀನಿ. ನನ್ನ ಮುಂದಿನ ದಾರಿಗಳನ್ನ ತೋರ್ಸು ಅನ್ನುವಂಥದ್ದು ನೀವು ಯೂನಿವರ್ಸ್‌ಗೆ ಹೇಳ್ಬೇಕಾಗತ್ತೆ. ಯೂನಿವರ್ಸ್ ಜೊತೆ ಕಾನ್ವರ್ಸೇಷನ್ ಮಾಡ್ಬೇಕಾಗತ್ತೆ. ಆಗ ನಿಮ್ಗೆ ಮುಂದಿನ ದಾರಿಗಳು ಸಿಗ್ತಾ ಹೋಗುತ್ತೆ. ವಾಟ್ ನೆಕ್ಸ್ಟ್ ಸ್ಟೆಪ್ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ದಾರಿ ತೋರ್ಸಿ ಅನ್ನುವಂಥದ್ದು ನೀವು ಕೇಳ್ಬೇಕು ಯೂನಿವರ್ಸ್ ಹತ್ರ. ಯೂನಿವರ್ಸ್ ನಾವು ಸುಮ್ನೆ ಕೂತಿರ್ತೀವಿ, ನಂಬರ್ ಕಾಣಿಸ್ತಿದೆ, ಟೆನ್ಷನ್ ತಗೊಳ್ತಾ ಇದೀವಿ ಅಂದ್ರೆ ಖಂಡಿತ ನಿಮ್ಗೆ ಯೂನಿವರ್ಸ್ ಯಾವ ಸಹಾಯನೂ ಮಾಡಲ್ಲ. ಸೈನ್‌ಗಳು ಕೊಟ್ಟಾಗ ಅದನ್ನ ನಾವು ಪರ್ಟಿಕ್ಯುಲರ್‌ಲಿ ಹಿಡ್ಕೊಂಡು ನಾನ್ ಕೊಡ್ತಾ ಇರೋ ಗೈಡೆನ್ಸ್ ಪ್ರಕಾರ ನೀವು ಹೋಗ್ಬೇಕಾಗತ್ತೆ. ಯೂನಿವರ್ಸ್ ಜೊತೆ ನೀವು ಕುತ್ಕೊಂಡ್ ಮಾತಾಡ್ಬೇಕು. ರಿಕ್ವೆಸ್ಟ್ ಮಾಡ್ಬೇಕು. ದೇವ್ರತ್ರ ಕೇಳ್ಕೊಳ್ಬೇಕು. ಆವಾಗ ಯೂನಿವರ್ಸ್ ನಮ್ಗೆ ತೋರ್ಸುವಂತ ಸೈನ್‌ಗಳನ್ನ ಹಿಡ್ಕೊಳ್ತಾ, ವಾಟ್ ನೆಕ್ಸ್ಟ್? ಮುಂದಿನ ದಾರಿ ಏನು? ಇವತ್ತು ನಾನು ಏನ್ ಮಾಡ್ಬೇಕು? ಇವತ್ತು ನನ್ಗೆ ಏನ್ ಸೈನ್ ಸಿಗ್ತಿದೆ? ಅದ್ರಲ್ಲಿ ನನ್ಗೆ ಏನ್ ಬರ್ತದೆ? ನಾನಿವತ್ತು ಇನ್ನರ್ ವರ್ಕ್ ಏನ್ ಮಾಡ್ಬೇಕು? ಪ್ರತಿದಿನ ನಾವು ಆ ತರ ಮಾಡ್ತಾ ಹೋದ್ರೆ ರಿಯೂನಿಯನ್‌ಗೆ ತುಂಬಾ ಹತ್ರ ಬರ್ತೀವಿ. ಸೊ, ನಂಬರ್‌ಗಳು, ಏಂಜೆಲ್ ಸೈನ್‌ಗಳು ಕಾಣಿಸಿದ್ರೆ ಅಲ್ಲಿ ಸ್ಟಕ್ ಫೀಲ್ ಮಾಡ್ಬೇಡಿ. ಯೂನಿವರ್ಸ್ ಹತ್ರ ಮಾತಾಡಿ, ಮುಂದೆ ಏನ್ ಸ್ಟೆಪ್ಪು ಅನ್ನುವಂಥದ್ದು ಕೇಳ್ತಾ ಮುಂದಕ್ಕೆ ಹೋಗೋದನ್ನ ಸ್ಟಾರ್ಟ್ ಮಾಡಿ. ಆಗ ಮಾತ್ರನೇ ನಿಮ್ಮ ರಿಯಲ್ ಅಹ್, ಅಹ್, ಫಿಸಿಕಲ್ ವರ್ಲ್ಡ್ ಅಲ್ಲಿ ನಿಮ್ಮ ರಿಯೂನಿಯನ್ ಅನ್ನೋದು ಆಗತ್ತೆ. ಬಟ್ ನಾನ್ ಪದೇ ಪದೇ ನಿಮ್ಗೆ ಅಂಡರ್‌ಲೈನ್ ಮಾಡಿ ಹೇಳ್ತಾ ಇರ್ತೀನಿ, ತುಂಬಾ ಚಾಲೆಂಜಸ್ ಬರುತ್ತೆ. ಎಲ್ಲಾ ಚಾಲೆಂಜಸ್‌ನು ಫೇಸ್ ಮಾಡ್ತಾ, ಕ್ಲಿಯರ್ ಮಾಡ್ಕೊಳ್ತಾ, ಸಾಲ್ವ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕಾಗತ್ತೆ. ಅವಾಗ ಮಾತ್ರನೇ ರಿಯೂನಿಯನ್ ಅನ್ನೋದು ಆಗೋದು. ಸೊ, ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಮುಂದಿನ ವಿಡಿಯೋದಲ್ಲಿ ಸಾಯಂಕಾಲ 7 ಗಂಟೆಗೆ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್ ಬಿಕಾಸ್ ವಿ ಆರ್ ಆಲ್ ಬೋರ್ನ್ ಫಾರ್ ಎ ರೀಸನ್. ಬೈ ಅಂಡ್ ಲವ್ ಯೂ ಆಲ್.